ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಿಮ್ಮ ಮನೆಯ ಹೊಸ್ತಿಲ ಬಳಿ ಅಥವಾ ಗೋಡೆಯ ಮೇಲೆ ಅಲ್ಲಿ ಪದೇ ಪದೇ ಏಕೆ ಬಂದು ಕೂರುತ್ತಿದೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ಇದು ಕೇವಲ ಆಹಾರ ಹುಡುಕಿಕೊಂಡು ಬಂದಿರುವ ಜೀವಿಯಲ್ಲ. ಸ್ವಲ್ಪ ಯೋಚಿಸಿ, ನಿಸರ್ಗದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಒಂದು ಅರ್ಥವಿರುತ್ತದೆ. ಒಂದು ವೇಳೆ ಅಲ್ಲಿ ನಿಮ್ಮನ್ನ ಪದೇ ಪದೇ ನೋಡುತ್ತಿದ್ದರೆ ಅಥವಾ ನಿಮ್ಮ ಮನೆಯ ಮುಂದೆ ಅದೇ ಜಾಗದಲ್ಲಿ ಮತ್ತೆ ಮತ್ತೆ ಪ್ರತ್ಯಕ್ಷವಾಗುತ್ತಿದ್ದರೆ ಎಚ್ಚರ. ಏಕೆಂದರೆ 99% ಜನರಿಗೆ ತಿಳಿಯದ ಒಂದು ರಹಸ್ಯವಿದೆ. ಅದು ನಿಮ್ಮ ಮನೆಯ ಆಕರ್ಷಕ ಶಕ್ತಿಯಾಗಿರಬಹುದು ಅಥವಾ ಸಾಕ್ಷಾತ್ ನಿಮ್ಮ ಪೂರ್ವಜರು ಅಂದರೆ ಪಿತೃದೇವತೆಗಳು ನಿಮಗೆ ನೀಡುತ್ತಿರುವ ಎಚ್ಚರಿಕೆಯ ಕರೆಗಂಟೆಯಾಗಿರಬಹುದು. ಈ ವಿಡಿಯೋ ಮುಗಿಯುವ ಹೊತ್ತಿಗೆ ನಿಮ್ಮ ಮನೆಯಲ್ಲಿರುವ ಅಲ್ಲಿ ಕೇವಲ ಒಂದು ಪ್ರಾಣಿಯಾಗಿ ಉಳಿಯುವುದಿಲ್ಲ, ಅದು ನಿಮ್ಮ ಭವಿಷ್ಯದ ಕನ್ನಡಿಯಾಗಿ ಬದಲಾಗಿರುತ್ತದೆ. ಅಪೂರ್ಣ ಜ್ಞಾನ ತುಂಬಾನೇ ಅಪಾಯಕಾರಿ. ಅದಕ್ಕಾಗಿ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ನಮ್ಮ ಸನಾತನ ಧರ್ಮದಲ್ಲಿ ಮತ್ತು ಪ್ರಾಚೀನ ಶಾಸ್ತ್ರಗಳಲ್ಲಿ ಸೃಷ್ಟಿಯ ಪ್ರತಿಯೊಂದು ಜೀವಿಯು ಒಂದಕ್ಕೊಂದು ಸಂಪರ್ಕ ಹೊಂದಿದೆ ಎಂದು ಹೇಳಲಾಗಿದೆ. ಹಸು, ನಾಯಿ, ಕಾಗೆಗಳಂತೆಯೇ ಅಲ್ಲಿ ಕೂಡ ಕೇವಲ ಒಂದು ಸರೀಸೃಪವಲ್ಲ. ಶಾಸ್ತ್ರಗಳ ಪ್ರಕಾರ ಇದೊಂದು ಸಂದೇಶವಾಹಕ. ನಮ್ಮ ಕಣ್ಣಿಗೆ ಕಾಣದ ಒಳ್ಳೆಯ ಮತ್ತು ಕೆಟ್ಟ ಶಕ್ತಿಗಳನ್ನ ಗ್ರಹಿಸುವ ಅದ್ಭುತವಾದ ಶಕ್ತಿ ಈ ಚಿಕ್ಕ ಜೀವಿಗೆ ಇದೆ. ಆದರೆ ಪ್ರಶ್ನೆ ಏನೆಂದರೆ, ಅದು ನಿಮ್ಮ ಮನೆಗೆ ತರುತ್ತಿರುವ ಸಂದೇಶ ಶುಭವೇ ಅಥವಾ ಅಶುಭವೇ ಅನ್ನುವುದನ್ನ ನಿರ್ಲಕ್ಷಿಸಿದರೆ ಏನಾಗುತ್ತದೆ? ಇವತ್ತು ನಾವು ಹೇಳುವ ಈ ವಿಷಯ ಕೇವಲ ಕಥೆಯಲ್ಲ, ಇದು ನಿಮ್ಮ ಧನ, ಆರೋಗ್ಯ ಮತ್ತು ನಿಮ್ಮ ಕರ್ಮಗಳ ಲೆಕ್ಕಾಚಾರ. ಸ್ನೇಹಿತರೆ, ಮೊದಲನೆಯದ್ದಾಗಿ ಎಲ್ಲರಿಗೂ ಬೇಕಾಗಿರುವುದು ಸಂಪತ್ತು. ಆದರೆ ಆ ಸಂಪತ್ತು ಬರುವ ಮುನ್ನ ಅಲ್ಲಿ ಒಂದು ಸುಳಿವು ನೀಡುತ್ತದೆ ಎಂಬುದು ನಿಮಗೆ ಗೊತ್ತೇ? ಅಲ್ಲಿಯನ್ನ ಸಾಕ್ಷಾತ್ ಧನ ದೇವತೆ ಲಕ್ಷ್ಮೀ ಸ್ವರೂಪ ಎಂದು ಕರೆಯಲಾಗುತ್ತದೆ. ವಿಶೇಷವಾಗಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಅಥವಾ ಪೂಜೆ ನಡೆಯುವಾಗ ನಿಮಗೆ ಅಲ್ಲಿ ಶಬ್ದ ಟಿಕ್ ಟಿಕ್ ಎಂಬುವ ಶಬ್ದ ಕೇಳಿಸಿದರೆ ಸಂತೋಷ ಪಡಿ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಅಲ್ಲಿ ಕಂಡ ತಕ್ಷಣ ಹಣ ಬರುತ್ತದೆಯೇ? ಖಂಡಿತವಾಗಿಯೂ ಇಲ್ಲ. ಅದು ಎಲ್ಲಿ ಕಾಣುತ್ತದೆ ಎಂಬುದು ತುಂಬಾ ಮುಖ್ಯವಾಗಿರುತ್ತದೆ. ಪೂಜಾ ಸಮಯದಲ್ಲಿ ಶಬ್ದ ಮಾಡಿದರೆ ಅದು ಸಾಕ್ಷಾತ್ ಲಕ್ಷ್ಮಿಯ ಆಗಮನದ ಸಂಕೇತ. ಇದು ವರ್ಷವಿಡೀ ನಿಮ್ಮ ಮನೆಯಲ್ಲಿ ಧನ, ಧಾನ್ಯ ಮತ್ತು ಸಮೃದ್ಧಿಯನ್ನ ತರುತ್ತದೆ ಎಂದರ್ಥ. ಆದರೆ ಅದೇ ಅಲ್ಲಿ ನಿಮ್ಮ ಅಡುಗೆ ಮನೆಗೆ ಬಂದು ಹಾಲಿನ ಪಾತ್ರೆ ಅಥವಾ ಆಹಾರವನ್ನ ಮುಟ್ಟಿದರೆ ಇಲ್ಲಿಯೇ ನೋಡಿ ಜನ ಎಡವುದು. ಅಡುಗೆ ಮನೆಯಲ್ಲಿ ಅಲ್ಲಿ ಆಹಾರಕ್ಕೆ ಬಿದ್ದರೆ ಅದು ಅತ್ಯಂತ ಅಶುಭ. ಇದರರ್ಥ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿ ಹೊರ ನಡೆಯುತ್ತಿದ್ದಾಳೆ ಎಂದರ್ಥ. ಅನಾರೋಗ್ಯ, ವ್ಯರ್ಥ ಖರ್ಚು ಅಥವಾ ಮೋಸದ ರೂಪದಲ್ಲಿ ಹಣ ನೀರಿನಂತೆ ಹರಿದು ಹೋಗಲಿದೆ ಎಂಬುದರ ಎಚ್ಚರಿಕೆ ಇದು. ಈಗ ಎರಡನೆಯ ಮತ್ತು ಅತ್ಯಂತ ಗಂಭೀರ ವಿಚಾರಕ್ಕೆ ಬರೋಣ. ನಿಮ್ಮ ಮನೆಯ ಮುಖ್ಯದ್ವಾರ ಅಥವಾ ಹೊಸ್ತಿಲು ಅಮಾವಾಸ್ಯೆಯ ದಿನ, ಶ್ರಾದ್ದದ ದಿನಗಳಂದು ನಿಮ್ಮ ಮನೆಯ ಬಾಗಿಲ ಬಳಿ ಅಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುತ್ತಿದೆಯೇ? ಆಗಿದ್ದರೆ ಒಂದು ನಿಮಿಷ ನಿಲ್ಲಿ. ಇದನ್ನ ಕೇವಲ ಕಾಕತಾಳೀಯ ಎಂದು ಭಾವಿಸಬೇಡಿ. ಸತ್ತವರು ನಮ್ಮೊಂದಿಗೆ ಮಾತನಾಡಲು ಸಾಧ್ಯವೇ? ಹೌದು, ಸಂಕೇತಗಳ ಮೂಲಕ. ಹೊಸ್ತಿಲ ಬಳಿ ಅಲ್ಲಿ ಕಾಣಿಸುವುದು ನಿಮ್ಮ ಪಿತೃದೇವತೆಗಳು ಅಥವಾ ಪೂರ್ವಜರ ಹಾಜರಾತಿಯನ್ನ ಸೂಚಿಸುತ್ತದೆ. ಅವರು ಅತೃಪ್ತರಾಗಿದ್ದರೆ ಅಥವಾ ನಿಮ್ಮಿಂದ ಏನನ್ನಾದರೂ ಬಯಸುತ್ತಿದ್ದರೆ ಹೀಗೆ ಬಂದು ಕುಳಿತುಕೊಳ್ಳುತ್ತಾರೆ. ಆಗ ನೀವು ಏನು ಮಾಡಬೇಕು? ಖಂಡಿತವಾಗಿಯೂ ಭಯಪಡಬೇಡಿ. ಆ ಜೀವಿಯನ್ನ ಓಡಿಸಲು ಹೋಗಬೇಡಿ. ಬದಲಿಗೆ ಮನಸ್ಸಿನಲ್ಲಿಯೇ ಕೈ ಮುಗಿದು ನಿಮ್ಮ ಪೂರ್ವಜರನ್ನ ನೆನೆಸಿ ನಮಸ್ಕರಿಸಿ, ನನ್ನಿಂದೇನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಎಂದು ಪ್ರಾರ್ಥಿಸಿಕೊಳ್ಳಿ. ಹೀಗೆ ಮಾಡುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ನಿಮ್ಮ ಜೀವನದ ಅಡೆತಡೆಗಳು ಮಂಜಿನಂತೆ ಕರಗಿ ಹೋಗುತ್ತದೆ. ಸ್ನೇಹಿತರೆ, ಇನ್ನು ಗೌಳಿ ಶಾಸ್ತ್ರದ ಪ್ರಕಾರ ಅತ್ಯಂತ ಪ್ರಸಿದ್ಧ ಭಾಗ ಅಲ್ಲಿ ಮೈ ಮೇಲೆ ಬೀಳುವುದು. ಒಂದು ವೇಳೆ ಅಲ್ಲಿ ಮೇಲಿಂದ ಜಾರಿ ನಿಮ್ಮ ಮೇಲೆ ಬಿದ್ದರೆ ಅದು ಮುಂದೇನು ಆಗಲಿದೆ ಎನ್ನುವುದ ಭವಿಷ್ಯವಾಣಿ ನುಡಿದಂತೆ. ಆದರೆ ಅದು ಬಿದ್ದ ಜಾಗ ಯಾವುದು ಎನ್ನುವುದರ ಮೇಲೆ ನಿಮ್ಮ ಹಣೆ ಬರಹ ನಿರ್ಧಾರವಾಗುತ್ತದೆ. ಹೌದು, ಒಂದು ಸಣ್ಣ ಸ್ಪರ್ಶ ನಿಮ್ಮ ಪ್ರಾಣಕ್ಕೆ ಕುತ್ತು ತರಬಲ್ಲದೆ ಅಥವಾ ರಾಜಯೋಗ ನೀಡಬಲ್ಲದೆ? ಉತ್ತರ ಇಲ್ಲಿದೆ, ಗಮನವಿಟ್ಟು ಕೇಳಿ. ಅಲ್ಲಿ ನಿಮ್ಮ ತಲೆಯ ಮೇಲೆ ಅಥವಾ ದೇಹದ ಎಡಭಾಗದಲ್ಲಿ ಬಿದ್ದರೆ ಶಾಸ್ತ್ರಗಳ ಪ್ರಕಾರ
ಅದು ಎಚ್ಚರಿಕೆಯ ಗಂಟೆ. ಇದು ಬರಲಿರುವ ಸಂಕಷ್ಟ, ಅನಾರೋಗ್ಯ ಅಥವಾ ನಕಾರಾತ್ಮಕ ಶಕ್ತಿಯ ಸೂಚನೆಯಾಗಿರುತ್ತದೆ. ಆದರೆ ಅದೇ ಅಲ್ಲಿ ನಿಮ್ಮ ದೇಹದ ಬಲಭಾಗದಲ್ಲಿ ಬಿದ್ದರೆ ಶುಭ ಸುದ್ದಿಗೆ ಖಂಡಿತವಾಗಿಯೂ ಕಾಯಿರಿ. ಅದು ಧನಲಾಭ ಅಥವಾ ಯಾವುದೋ ಒಳ್ಳೆಯ ಸುದ್ದಿಯ ಸಂಕೇತ. ಹಾಗಂತ ಅಲ್ಲಿ ಬಿದ್ದ ತಕ್ಷಣ ಸುಮ್ಮನೆ ಕೂರಬೇಡಿ. ಅದು ಶುಭವೇ ಆಗಿರಲಿ ಅಶುಭವೇ ಆಗಿರಲಿ, ತಕ್ಷಣ ಸ್ನಾನ ಮಾಡಿ ದೇವರ ಮುಂದೆ ದೀಪ ಹಚ್ಚಿ ಮೃತ್ಯುಂಜಯನನ್ನು ಅಥವಾ ನಿಮ್ಮ ಇಷ್ಟದ ದೇವತೆಯನ್ನ ಪ್ರಾರ್ಥಿಸಬೇಕು. ದೋಷವಿದ್ದರೆ ಖಂಡಿತವಾಗಿಯೂ ಪರಿಹಾರವಾಗುತ್ತದೆ, ಶುಭವಿದ್ದರೆ ಅದು ವೃದ್ಧಿಯಾಗುತ್ತದೆ. ಸ್ನೇಹಿತರೆ, ನೀವು ಎಂದಾದರೂ ಪೂರ್ತಿ ಬಿಳಿ ಬಣ್ಣದ ಹಲ್ಲಿಯನ್ನ ನೋಡಿದ್ದೀರಾ? ಇದನ್ನ ನೋಡುವುದು ಕೋಟಿಯಲ್ಲಿ ಒಬ್ಬರಿಗೆ ಮಾತ್ರ ಸಾಧ್ಯ ಎನ್ನುತ್ತಾರೆ. ಯಾಕೆ ಗೊತ್ತಾ? ಸಾಮಾನ್ಯ ಹಲ್ಲಿಗಿಂತ ಭಿನ್ನವಾಗಿ ಬಿಳಿ ಹಲ್ಲಿ ಅತೀಂದ್ರಿಯ ಶಕ್ತಿಯ ಸಂಕೇತ. ಇದು ನಿಮ್ಮ ಕಣ್ಣಿಗೆ ಬಿದ್ದರೆ ನಿಮ್ಮ ಜೀವನದ ಕಷ್ಟದ ದಿನಗಳು ಮುಗಿದು ಸುಖ ಶಾಂತಿಯ ಹೊಸ ಅಧ್ಯಾಯ ಶುರುವಾಗಿದೆ ಎಂದೇ ಅರ್ಥ. ನಿಮ್ಮ ನಿಂತು ಹೋದ ಕೆಲಸಗಳು ಇನ್ನು ಮುಂದೆ ಸರಾಗವಾಗಿ ನಡೆಯುತ್ತದೆ. ಅದಕ್ಕಿಂತಲೂ ದೊಡ್ಡ ಶುಭ ಸಂಕೇತವೆಂದರೆ ಅಲ್ಲಿ ನಿಮ್ಮ ಪೂಜಾ ಕೋಣೆಯಲ್ಲಿ ಮೊಟ್ಟೆ ಇಡುವುದು. ಹೌದು, ಇದರರ್ಥ ನಿಮ್ಮ ಮನೆಯ ಶಕ್ತಿ ಅತ್ಯಂತ ಪವಿತ್ರವಾಗಿದೆ. ಆ ಮನೆಗೆ ಶೀಘ್ರದಲ್ಲೇ ದೊಡ್ಡ ಮಟ್ಟದ ಯಶಸ್ಸು, ಸಂತಾನ ಭಾಗ್ಯ ಅಥವಾ ಕುಬೇರ ಯೋಗ ಲಭಿಸಲಿದೆ. ನಿಮ್ಮ ಮನೆ ದೈವಿಕ ಶಕ್ತಿಯಿಂದ ರಕ್ಷಿಸಲ್ಪಟ್ಟಿದೆ ಎಂಬುದಕ್ಕೆ ಇದೇ ಸಾಕ್ಷಿಯಾಗಿರುತ್ತದೆ. ಆದರೆ ಸ್ನೇಹಿತರೆ, ಪ್ರತಿ ನಾಣ್ಯಕ್ಕೂ ಇನ್ನೊಂದು ಮುಖವಿರುತ್ತದೆ. ಒಂದು ವೇಳೆ ಅಲ್ಲಿ ನಿಮ್ಮ ಮನೆಗೆ ವಿಚಿತ್ರವಾಗಿ ಜೋರಾಗಿ ಕಿರುಚುತ್ತಿದ್ದರೆ ಅದನ್ನ ನಿರ್ಲಕ್ಷಿಸುವ ತಪ್ಪನ್ನ ಎಂದಿಗೂ ಮಾಡಬೇಡಿ. ಅದು ಕುಟುಂಬಕ್ಕೆ ಬರಬೇಕಾದ ದೊಡ್ಡ ಸಂಕಷ್ಟ ಅಥವಾ ಯಾವುದು ಅಹಿತಕರ ಘಟನೆಯ ಮುನ್ಸೂಚನೆ ಆಗಿರಬಹುದು. ಅಶುಭ ಎಂದು ಗೊತ್ತಾದಾಗ ನಾವು ಮಾಡುವ ಆ ಒಂದು ತಪ್ಪು ನಮ್ಮ ಇಡೀ ವಂಶಕ್ಕೆ ಶಾಪವಾಗಬಹುದು. ಅದು ಯಾವುದು ಅಂತ ಗೊತ್ತಾ? ಅದೇ ಹಿಂಸೆ. ಅಲ್ಲಿ ಅಶುಭ ಎಂದು ಕಂಡ ತಕ್ಷಣ ಅದನ್ನ ಒಡೆಯಲು ಅಥವಾ ಕೊಲ್ಲಲು ಹೋಗಬೇಡಿ. ನೆನಪಿಡಿ, ಅದು ಕೇವಲ ಸಂದೇಶವಾಹಕ. ಪೋಸ್ಟ್ ಮ್ಯಾನ್ ಕೆಟ್ಟ ಸುದ್ದಿ ತಂದ ತಕ್ಷಣ ಪೋಸ್ಟ್ ಮ್ಯಾನ್ ಅನ್ನ ಯಾರಾದರೂ ಕೊಲ್ಲುತ್ತಾರೆಯೇ? ಇಲ್ಲ ಅಲ್ಲವೇ? ಅಲ್ಲಿಯನ್ನ ಕೊಂದರೆ ನೀವು ಇನ್ನಷ್ಟು ಪಾಪ ಮತ್ತು ಕಷ್ಟಗಳಿಗೆ ಗುರಿಯಾಗುತ್ತೀರಿ. ಅಲ್ಲಿ ಕೇವಲ ಕನ್ನಡಿ ಇದ್ದಂತೆ. ಅದು ನಿಮ್ಮ ಮನೆಯ ಮತ್ತು ನಿಮ್ಮ ಕರ್ಮದ ಪ್ರತಿಬಿಂಬವನ್ನ ತೋರಿಸುತ್ತದೆ. ಕನ್ನಡಿಯನ್ನ ಒಡೆಯುವುದಲ್ಲ, ನಿಮ್ಮನ್ನ ನೀವು ಸರಿಪಡಿಸಿಕೊಳ್ಳಬೇಕು. ಹಾಗಾದರೆ ಪರಿಹಾರವೇನು? ನಿಮ್ಮ ಮನೆಯಲ್ಲಿ ಪ್ರತಿದಿನ ಸಂಜೆ ದೀಪ ಹಚ್ಚಿ ಮನೆಯನ್ನ ಸ್ವಚ್ಛವಾಗಿಡಿ. ಅಮಾವಾಸ್ಯೆಯೆಂದು ಸಾಧ್ಯವಾದರೆ ಪಿತೃಗಳ ಹೆಸರಿನಲ್ಲಿ ದಾನ ಮಾಡಿ. ಮುಂದಿನ ಬಾರಿ ನಿಮ್ಮ ಮನೆಯ ಗೋಡೆಯ ಮೇಲೆ ಆ ಸಣ್ಣ ಜೀವಿ ಕಂಡಾಗ ಒಂದು ಕ್ಷಣ ನಿಲ್ಲಿ. ಅದು ನಿಮಗಾಗಿ ಯಾವ ರಹಸ್ಯ ಸಂದೇಶವನ್ನ ತಂದಿದೆ ಎಂದು ಒಮ್ಮೆ ಯೋಚಿಸಿ ನೋಡಿ. ಆ ಸಂದೇಶವು ನಿಮ್ಮ ಜೀವನದ ಮುಚ್ಚಿದ ಬಾಗಿಲನ್ನ ತೆರೆಯುವ ಕೀಲಿಯಾಗಿರಬಹುದು. ಈ ಪ್ರಕೃತಿ ನಿಗೂಢವಾದದ್ದು. ಅದನ್ನ ನಂಬಿ ಗೌರವಿಸಿದರೆ ಅದು ನಮ್ಮನ್ನ ರಕ್ಷಿಸುತ್ತದೆ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಅಲ್ಲಿ ಯಾವ ದಿಕ್ಕಿನಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ? ಅಥವಾ ನಿಮಗೆ ಇಂತಹ ಯಾವುದಾದರೂ ವಿಚಿತ್ರ ಅನುಭವ ಆಗಿದೆಯೇ? ಕಮೆಂಟ್ ಮಾಡಿ ತಿಳಿಸಿ. ನಾವು ತಿಳಿದುಕೊಳ್ಳಲು ಇಷ್ಟಪಡುತ್ತೇವೆ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿ. ಇದೇ ರೀತಿಯ ರಹಸ್ಯ ಮತ್ತು ಜ್ಞಾನಕ್ಕಾಗಿ ನಮ್ಮ ಖಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೊಂದಿಗೆ ಮತ್ತೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ಸ್ನೇಹಿತರೆ, ಆರೋಗ್ಯದ ಮೇಲೆ ಗಮನವಿರಲಿ.